ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆನ ಅಡುಗೆ ಮನೆ ಆಗಿರ್ಬೋದು ಲಿವಿಂಗ್ ರೂಮ್ ಆಗಿರ್ಬೋದು ಬೆಡ್ರೂಮ್ ಆಗಿರ್ಬೋದು ಏನೆಲ್ಲ ಕ್ಲೀನ್ ಮಾಡ್ಕೊಂಡೆ ಆ ಒಂದೊಂದು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೆ ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಡ್ಬೋದು ಅಂತ ಅಂದ್ಕೊತೀನಿ ಕೊಟ್ಟಿದ್ರೆ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾನು ಬುಧವಾರ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಟಿಫನ್ ಮುಗಿಸ್ಕೊಂಡು ಮೊದಲಿಗೆ ಅಡುಗೆ ಮನೆಯಲ್ಲಿರೋಂಥ ಈ ಗ್ರಾಸರಿ ಬಾಕ್ಸ್ಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಪ್ರತಿ ವರ್ಷವೂ ನಾನು ಈ ಥರ ಹಾಕ್ಕೊಂಡು ಎಲ್ಲ ತೊಳೆದ್ಬಿಡ್ತೀನಿ ಯಾಕೆಂದರೆ ಆಗಾಗ ಗ್ರಾಸರಿ ಖಾಲಿ ಆದಾಗಲೂ ತೊಳಿತಾ ಇರ್ತೀನಿ ಯಾವಾಗಲೂ ಅಡುಗೆಗಳು ಮಾಡ್ತಾ ಇರ್ತೀವಿ ಮುಟ್ತಾ ಇರ್ತೀವಿ ಹಾಗಾಗಿ ಎಷ್ಟೇ ತೊಳೆದ್ರೂ ನನಗೆ ಕಂಪ್ಲೀಟಾಗಿ ಎಲ್ಲ ಒಂದು ಕಡೆಯಿಂದ ತೊಳೆದು ಅಡುಗೆ ಮನೆನ ಆರ್ಗನೈಸೇಷನ್ ಮಾಡಿಕೊಂಡ್ರೆ ನನಗೆ ಹಬ್ಬ ಮಾಡೋದಕ್ಕೆ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ ಹಾಗೆ ಮನೆ ಕೂಡ ಅಷ್ಟೇ ಆಗಾಗ ಮನೆ ಕೂಡ ಎಲ್ಲ ಅಲ್ಲಲ್ಲಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆದ್ರೂ ಈ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮೂಲೆಗೂ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾನು ಸೊ ಒಂದು ವ್ರತ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಒಂದು ಪೂಜೆ ಮಾಡಿಸ್ತಾ ಇದ್ದೀವಿ ಅಂದಾಗ ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ನಾವು ಪೂಜೆ ಮಾಡೋದಕ್ಕೂ ಒಂದು ಮನಸ್ಸು ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಆಸೆ ಹಾಗಾಗಿ ನನಗೆ ಹೇಗೆ ಅನಿಸುತ್ತೋ ಹಾಗೆ ಇಡೀ ಮನೆನ ಕ್ಲೀನ್ ಮಾಡ್ಕೊಂಬರ್ತೀನಿ ನಾನು ಮೂಲೆನೂ ಬಿಡೋದಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಬರ್ತೀನಿ ಇನ್ನು ಅಡುಗೆ ಮನೆಯಲ್ಲಿ ಲಾಫ್ಟ್ ಒಳಗಡೆ ಇರೋಂಥ ಪಾತ್ರೆ ಸಾಮಾನು ನಾವು ಬಳಸಲ್ವಲ್ಲ ಹಾಗಾಗಿ ಅವನ್ನೇನು ತೊಳೆಯೋಕ್ಕೆ ಹೋಗಲ್ಲ ಅದು ಮನೆ ಚಿಕ್ಕದಾಗಿತ್ತು ಅಂದಿದ್ರೆ ಅದನ್ನು ಕೂಡ ತೊಳ್ಕೊತಾ ಇದ್ದೆ ಬಟ್ ಮನೆ ದೊಡ್ಡದಾಗಿರೋದ್ರಿಂದ ಮನೆ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಏನೋ ಜ್ವರ ಬಂದಿರೋ ಥರ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ಆ ಪಾತ್ರೆನೆಲ್ಲ ಇನ್ನೊಂದು ಟೈಮ್ ಯಾವಾಗಾದರೂ ನಾನು ಫ್ರೀ ಇರ್ತೀವಲ್ವ ಆ ಟೈಮಲ್ಲಿ ಬೇಕಾದ್ರೆ ತೊಳೆದು ನಾನು ಅದನ್ನು ಕವರ್ ಮಾಡ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡು ಇವಾಗ ಇಡೀ ಮನೆನ ಎಲ್ಲ ಕ್ಲೀನ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮೊದಲಿಗೆ ಇವಾಗ ಇದು ಟಪ್ಪರ್ವೇರ್ ಬಾಕ್ಸಸ್ನೆಲ್ಲ ತೊಳೆದು ಅದಾದಮೇಲೆ ಗ್ಲಾಸ್ ಬಾಟಲ್ಸ್ ಕೂಡ ಎಲ್ಲ ತೊಳೆದು ಮನೆ ಮುಂದೆನೇ ಒಣಗಾಕ್ಕೊತಾ ಇದ್ದೀನಿ ಟೆರೆಸ್ ಮೇಲೆ ಹೋಗಿ ತೊಳೆದು ಅಲ್ಲೇ ಎಲ್ಲ ಒಣಗಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಮಳೆ ಅಂತೂ ಯಾವ ಟೈಮಲ್ಲಿ ಬರುತ್ತಂತನೂ ಹೇಳೋಕ್ಕಾಗಲ್ಲ ಹಾಗೆ ಇಲ್ಲಿಂದ ಮೇಲಿಂದ ಕೆಳಗೆ ಓಡಾಡಿ ಸುಸ್ತಾಗುತ್ತೆ ಮತ್ತು ನಾನು ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಮಾಡ್ಕೊತ ಇಲ್ಲೇ ಕೆಳಗಡೆನೇ ಎಲ್ಲ ತೊಳ್ಕೊಂಡು ಮನೆ ಮುಂದೆ ಎಲ್ಲ ಒಣಗಾಕೊಂಡು ಒನ್ ಟೈಮ್ ಪ್ಲಾಸ್ಟಿಕ್ದೆಲ್ಲ ತೊಳ್ಕೊಂಡ್ರೆ ಇನ್ನೊಂದು ಟೈಮ್ ಎಲ್ಲ ಸ್ಟೀಲ್ ತೊಳ್ಕೊಳ್ಳೋದು ಈ ಥರ ಆಗ್ತಾಯಿತ್ತು ಆಲ್ಮೋಸ್ಟ್ ಎಲ್ಲ ಬಾಕ್ಸ್ಗಳನ್ನ ಕೂಡ ನಾನು ತೊಳ್ಕೊಂಡಿದ್ದೀನಿ ಈಗ ನಾನು ಗ್ಲಾಸ್ ಬಾಟಲೆಲ್ಲ ಒರೆಸಿ ಆ ಗಾಳಿಗೆ ಆರೋದು ಕೂಡ ಬಿಟ್ಟಿದ್ದೆ ಏನಿಲ್ಲ ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಈ ಥರ ಬಾಕ್ಸ್ಗಳೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀವಿ ಅಂತಂದರೆ ಮತ್ತು ಮಧ್ಯಾಹ್ನ ಅಡುಗೆ ಅದೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡ್ಕೊತೀವಿ ಅಂದರೆ 2 ದಿನ ಬೇಕೇ ಬೇಕಾಗುತ್ತೆ ಅಡುಗೆ ಮಾಡೋದೇನೂ ಇಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಒಂದಿನ ಫುಲ್ಲು ಬೇಕೇ ಬೇಕು ಯಾಕೆಂದರೆ ಮಾಡ್ತಾ ಇರ್ತೀವಿ ನಮಗೂ ಕೂಡ ಸುಸ್ತಾಗ್ತಾ ಇರುತ್ತೆ ಹೋಗಿ ಒಂದು 5-10 ನಿಮಿಷ ಕೂತ್ಕೊಂಡು ಎನರ್ಜಿ ತೊಗೊಂಡು ಬರೋಷ್ಟೊತ್ತಿಗೆ ಟೈಮು ಬೆಳಗ್ಗೆಯಿಂದ ಸಂಜೆ ತನಕ ಕಂಪ್ಲೀಟಾಗಿ ಬೇಕು ಅಂತ ಅನಿಸುತ್ತೆ ಈಗ ನಾನು ಈ ಥರ ಆರ್ಗನೈಸೇಷನ್ ಮಾಡ್ಕೊಂಡಿದ್ದೀನಿ ಗ್ರಾಸರಿಗಳು ನಾನು ಕಾಳುಗಳೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಆಗಿದೆ ರೇಷನ್ ಇನ್ನೂ ತಂದು ಎಲ್ಲ ಜೋಡಿಸ್ಕೊಬೇಕು ನಾನು ಗ್ರಾಸರಿ ಎಲ್ಲ ತಂದಾಗ ಎಲ್ಲ ಒಂದೇ ಸಲ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಲ್ಲ ಪ್ಯಾಕೆಟ್ ಹಾಗೆ ಇಟ್ಟಿರ್ತೀನಿ ಖಾಲಿ ಆದಮೇಲೆ ಬಾಕ್ಸನ್ನು ಮತ್ತೆ ತೊಳೆದ್ಬಿಟ್ಟು ಫಿಲ್ ಮಾಡ್ಕೊತಾ ಇರ್ತೀನಿ ಈಗ ನಾನು ಗ್ಲಾಸ್ ಬಾಟಲ್ಗೆಲ್ಲ ಕಾಳುಗಳನ್ನ ತುಂಬಿಸ್ಕೊಂಡಿದ್ದೀನಿ ಅವಾಗೆಲ್ಲ ಸ್ಪೈಸ್ ಪೌಡರ್ಗಳೆಲ್ಲ ತುಂಬಿಸ್ಕೊಂಡಿದ್ದೆ ಈ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಮೈದಾ ಉಪ್ಪು ಈ ಥರದ್ದೆಲ್ಲ ತುಂಬಿಸ್ಕೊಂಡಿದ್ದೆ ಈ ಸಲ ಜಾಸ್ತಿ ಇವಾಗ ಕಾಳು ಸಲಾಡ್ಗಳ ಮಾಡ್ಕೊಳ್ಳೋಣ ಅಂತ ಟ್ರಾನ್ಸ್ಪರೆಂಟಾಗಿದ್ದರೆ ನೆನೆಸೋದಕ್ಕೆ ಕೂಡ ಈಸಿ ಆಗುತ್ತೆ ಅಂತ ನಾನು ಕಾಳುಗಳೆಲ್ಲ ಗ್ಲಾಸ್ ಬಾಕ್ಸ್ಗೆ ಹಾಕಿದ್ದೀನಿ ಇನ್ನು ಡಿಮಾರ್ಟಲ್ಲಿ ಚಿಕ್ಕ ತಂದಿದ್ನಲ್ಲ ಧನಿಯಾ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಈ ಥರದ್ದು ಇಲ್ಲೇ ನನ್ನ ಓಪನ್ ಸ್ಪೇಸಲ್ಲೇ ಇಟ್ಕೊಂಡಿದ್ದೀನಿ ಪದೇ ಕಬೋರ್ಡ್ನ ತೆಗೆದು ತಗೊಳ್ಳೋದಕ್ಕಿಂತ ಓಪನ್ ಸ್ಪೇಸಲ್ಲೇ ಇಟ್ಕೊಳ್ಳೋಣ ಅಂಥೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಮೇಲ್ಗಡೆದೆಲ್ಲ ಗ್ರಾಸರಿ ಎಲ್ಲ ತುಂಬಿಸಿ ಬಾಕ್ಸ್ಗಳೆಲ್ಲ ಒರೆಸಿ ಆ ಮೇಲ್ಗಡೆದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇವಾಗ ಕೆಳಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದಾಗಲೇ ನೈಟ್ ಊಟ ಎಲ್ಲ ಮುಗಿಸಿ ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿ ಇವಾಗ ಕ್ಲೀನ್ ಮಾಡ್ತಾ ಇರೋದು ಕೆಳಗಡೆ
ನಾನು ಮತ್ತು ನನ್ನ ಮಗಳು ಕ್ಲೀನ್ ಮಾಡ್ತಾಯಿದ್ವಿ. ನನ್ನ ಮಗಳೇ ವಿಡಿಯೋ ಮಾಡ್ತಾಯಿದ್ಲು. ನಾನು ಟ್ರೈಪಾಡ್ ಇಟ್ಕೊಳ್ಳೋಕ್ಕೆ ಅಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ. ಈ ಥರ ನಾನು ಯಾವಾಗಲೂ ಇಟ್ಕೊಳ್ಳಲ್ಲ. ಏನು ಕಬೋರ್ಡ್ ಇದರೊಳಗಡೆ ಇರೋವನ್ನೆಲ್ಲ ತೆಗೆದು ನಾನು ಅವು ಮ್ಯಾಟ್ಗಳು ಇದು ಲೈನರ್ ಹಾಕಿರ್ತೀವಲ್ಲ ಅದನ್ನು ಮಗಳ ಕೈಯಲ್ಲಿ ಕೊಟ್ಟಿದ್ದೆ, ಇದನ್ನು ಒರೆಸ್ಕೊಡು ಅಂತ ಅಂದ್ಬಿಟ್ಟು. ನಾನು ಲಾಸ್ಟು ಒಂದು 2 months 3 months ಬ್ಯಾಕ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಇವಾಗ ಜಸ್ಟ್ ಬಟ್ಟೆ ಎಲ್ಲ ಒರೆಸ್ಬಿಡೋಣ ಅಂಥೇಳಿ ಒರೆಸ್ತಾ ಇದ್ದೀವಿ. ಯಾವಾಗಲೂ ಈ ವೆದರಲ್ಲಿ ನೀರಲ್ಲಿ ಆಡ್ತಾಯಿದ್ರೆ ತಲೆನೋವು ಬಂದುಬಿಡುತ್ತಲ್ವ, ಅದಕ್ಕೋಸ್ಕರ ಪರವಾಗಿಲ್ಲ ಶೀಟ್ನ ನೀನು ಬಟ್ಟೆ ತೊಗೊಂಡು ಒರೆಸ್ಕೊಟ್ಬಿಡಮ್ಮ ಅಂಥೇಳಿ ಬಟ್ಟೆ ಕೊಟ್ಬಿಟ್ಟು ಅವಳಿಗೆ ಕೊಟ್ಟಿದ್ದೆ. ಅವಳು ಒರೆಸ್ಕೊತ ಕೂತಿದ್ಲು. ಸೊ ನೋಡ್ತಾ ಇರ್ಬೋದು, ಓವರಾಲ್ ಕಿಚನಲ್ಲಿ ನಾವು ಪಾತ್ರೆನೇ ಇಲ್ಲ, ನಮ್ಮ ಮನೇಲಿ ಬಾಕ್ಸ್ಗಳೇ ಜಾಸ್ತಿ ಇಲ್ಲ ಅಂತ ಅಂದ್ಕೊತಾ ಇರ್ತೀವಿ. ಆದರೆ ಒಳಗಡೆ ಎಷ್ಟೊಂದು ಅಡುಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಸೊ ಓವರಾಲ್ ನಮ್ಮ ಕಿಚನ್ ಹೇಗಿದೆ ಅಂತ ನೋಡಿ. ಸೊ ಎಲ್ಲೋಡಿದ್ರು ಗಜಬಿಜಿ ಅಂದರೆ ಹೈಜೀನಾಗೇ ಇದೆ. ಅದು ಎಷ್ಟೊಂದು ಸಾಮಾನಿದೆ ಅಲ್ವಾ, ಕಿಚನ್ ಫುಲ್ ತುಂಬೋಗಿದೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಇನ್ನು ಈ ಮೇಲ್ಗಡೆದು ಎಲ್ಲ ಕ್ಲೀನ್ ಆಯಿತು. ಆ ಬಾಕ್ಸ್ಗಳು ಸ್ಟೋರ್ ಮಾಡ್ಕೊಳ್ಳೋವು ಕೂಡ ಎಲ್ಲ ಆಯಿತು. ಇನ್ನು ಕೆಳಗಡೆದು ಅಷ್ಟೇ ಇದ್ದಿದ್ದು. ಸೊ ಇನ್ನು ರಾತ್ರಿ ಒಂದು 11:30 12 ಗಂಟೆ ಆಯಿತು ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ. ಸೊ ನಮ್ಮಮ್ಮ ಹೇಳ್ತಾಯಿದ್ರು, ಇದು ಮನೆ ಕ್ಲೀನ್ ಮಾಡೋದಿತ್ತು ಅಂತಂದರೆ ರಾತ್ರಿ ಎಲ್ಲ ಮಾಡ್ಕೊತಾಳ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರಂತೆ. ಅವ್ರಿಗೆ ಗೊತ್ತು ನಾನು ಜಾಸ್ತಿ ಮನೆ ಕ್ಲೀನಿಂಗ್ಗೆ ಎಷ್ಟೊತ್ತಾದರೂ ಬಿಡೋಲ್ಲ, ಎಲ್ಲ ಕ್ಲೀನ್ ಮಾಡೇ ಮಲ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಅದೇ ನಮ್ಮ ಅಣ್ಣ ಏನೋ ಹೇಳ್ತಿದ್ರಂತೆ, ಇಷ್ಟು ದೊಡ್ಡ ಮನೆಯೇ ಅದು ಹೆಂಗೆ ಕ್ಲೀನ್ ಮಾಡ್ಕೊತಾಳೋ ಅಂತ ಅಂದ್ಬಿಟ್ಟು. ಆವಾಗ ನಮ್ಮಮ್ಮ ಈ ಥರ ಹೇಳ್ತಾಯಿದ್ರಂತೆ, ಮನೆ ಕ್ಲೀನ್ ಮಾಡೋದು ಇತ್ತು ಅಂತಂದರೆ ಇಡೀ ನೈಟ್ ಬೇಕಾದ್ರೂ ಕ್ಲೀನ್ ಮಾಡ್ಕೊತಾಳೆ ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರಂತೆ. ಸೊ ಈಗ ಒಳಗಡೆದೆಲ್ಲ ಜೋಡಿಸಿದ್ದಾದಮೇಲೆ ಒಂಚೂರು ಇದನ್ನು ಜೆಲ್ ಹಾಕ್ಕೊಂಡ್ಬಿಟ್ಟು ಈ ಹೊರಗಡೆ ಇರೋಂಥ ಅಕ್ರಾಲಿಕ್ ಶೀಟ್ನ ಎಲ್ಲ ಒರೆಸ್ಕೊತಾ ಇದ್ದೀನಿ. ಒಂಚೂರು ಒಂದು ವಾರ ಒರೆಸ್ಕೊಳ್ಳಿಲ್ಲ ಅಂತಂದರೆ ಎಷ್ಟೋ ದಿನ ಆಗಿದೆ ಕ್ಲೀನ್ ಮಾಡಿ ಅಂತ ಅನಿಸ್ತಾ ಇರುತ್ತೆ. ಲ್ಯಾಮಿನೇಟ್ ಅಂದರೆ ಗ್ಲಾಸಿ ಅಲ್ವಾ, ಇದು ಟಚ್ ಮಾಡಿದ ತಕ್ಷಣ ಹಾಗೆ ಗಲೀಜು ಹಾಗೆ ಕಾಣಿಸ್ತಾ ಇರುತ್ತೆ. ಮತ್ತು ನಾವು ಅಪಾರ್ಟ್ಮೆಂಟಲ್ಲಿದ್ದಾಗ ಈ ಥರ ಹ್ಯಾಂಡಲ್ಸ್ ಹಾಕ್ಸಿರ್ಲಿಲ್ಲ. ಇದು ಬರುತ್ತಲ್ವ ಒಂದು ಸ್ಟೀಲು ಅಂದರೆ ಏನು ಹ್ಯಾಂಡಲ್ಲೆಸ್ ಕಬೋರ್ಡ್ ಮಾಡಿದ್ರು. ಅಲ್ಲಿ ನಾವೇನು ಹೇಳಿರಲಿಲ್ಲ, ಅವರು ಅಷ್ಟು ಚೆನ್ನಾಗೇ ಇಂಟೀರಿಯರ್ ಮಾಡಿಕೊಟ್ಟಿದ್ರು. ಅಲ್ಲಿ ಇದರಲ್ಲಿ ಅಪಾರ್ಟ್ಮೆಂಟಲ್ಲಿದ್ದಾಗ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಅಲ್ಲಿನೂ ನಾವು ಒಂದು 8 lakhs 7 lakhs ಏನೋ ಇಂಟೀರಿಯರ್ ಮಾಡಿಸಿದ್ದು. ಸೊ ತುಂಬ ಚೆನ್ನಾಗಿತ್ತು ಮನೆ ಅಂತೂ. ಎಲ್ಲರೂ ಹೇಳ್ತಾಯಿದ್ರು ಅಪಾರ್ಟ್ಮೆಂಟಲ್ಲಿ ಇಂಟೀರಿಯರ್ ಸಖತ್ತಾಗಿ ಬಂದಿತ್ತು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಅಂತೂ ಇವಾಗಲೂ ಹೇಳ್ತಿರ್ತಾರೆ, ಆ ಮನೆ ಸಖತ್ತಾಗಿತ್ತು ಅಂತ ಅಂದ್ಬಿಟ್ಟು. ಸೊ ಇನ್ನು ನೆಕ್ಸ್ಟ್ ಡೇ ಇದು ಗುರುವಾರ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಕ್ಕೆ ಹೋಗಿಲ್ಲ. ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಲ್ಲ, ಫಸ್ಟು ಮನೆಯೆಲ್ಲ ಕ್ಲೀನ್ ಆಗಿಬಿಡಲಿ ಅಂತ ಪೂಜೆ ಎಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ. ಬರೀ ಮನೆ ಕ್ಲೀನ್ ಅಷ್ಟೇ. ಸೊ ಇನ್ನು ಮೇಲ್ಗಡೆದೆಲ್ಲ ಯಜಮಾನ್ರು ಕೆಲಸ ಮಾಡ್ತಾರಲ್ಲ ಕಂಪ್ಯೂಟರ್ ಹತ್ರ, ಅಲ್ಲಿ ಎಲ್ಲ ಬುಕ್ಸ್ ಇಟ್ಟಿರ್ತೀವಿ. ಆ ಬುಕ್ಸನ್ನೆಲ್ಲ ತೆಗೆದು ಗ್ಲಾಸ್ ಇತ್ತಲ್ವ ಒಂಥರ ಶೋಕೇಸ್ ಥರ, ಅದನ್ನ ಎಲ್ಲ ಒರೆಸ್ಕೊಂಡು ಈಗ ಮತ್ತೆ ಮೇಲಿಂದ ಸ್ಟೇರ್ ಕೇಸ್ ಗ್ಲಾಸಸ್ನು ಎಲ್ಲ ಒರೆಸ್ಕೊಂಡು ಈಗ ಗೋಡೆ ಕೂಡ ಒರೆಸ್ಕೊಂಬರ್ತಾ ಇದ್ದೀನಿ. ಸ್ವಲ್ಪ ಫಿಂಗರ್ ಪ್ರಿಂಟ್ಸ್ ಬಿದ್ದಿರುತ್ತೆ, ಯಾರೂ ಟಚ್ ಮಾಡಲ್ಲ ನನ್ನ ಮಗ ಒಬ್ಬನು ಬಿಟ್ಟರೆ. ಸೊ ಚೂರು ಕಪ್ಪಗಾಗಿತ್ತು ಅದಕ್ಕೆ. ಆಮೇಲೆ ಫೋಟೋಗಳ ಕೆಳಗೂ ಕೂಡ ಅದು ಒಂಥರ ಧೂಳು ಕಪ್ಪಗಾಗಿರುತ್ತೆ ಅಂತಂದ್ಬಿಟ್ಟು ಎಲ್ಲ ಇವಾಗ ಫೋಟೋಸು ಗೋಡೆ ಎಲ್ಲ ಅಂದರೆ ಸ್ವಲ್ಪ ಜೆಲ್ ಹಾಕ್ಕೊಂಬಿಟ್ಟು ಈ ಫಸ್ಟು ಹಸಿ ಬಟ್ಟೆ ಜಾಸ್ತಿ ಹಸಿ ಮಾಡಿಕೊಂಡು ಅದು ಜೆಲ್ ಹಾಕ್ಕೊಂಡು ಒರೆಸಿದ್ದೀನಿ. ನೆಕ್ಸ್ಟು ಹಿಂಡ್ಬಿಟ್ಟು 1 ಸಲ 2 ಸಲ ಚೆನ್ನಾಗಿ ಒರೆಸ್ಕೊಂಬಿಡ್ತು ಅಂತಂದರೆ ಮನೆ ಈಗಿನ ಪೇಂಟ್ ಮಾಡಿಸಿದಾರೋ ಅಥವಾ ಈಗಿನ ಹೊಸ ಮನೆನೋ ಅನ್ನೋ ರೀತಿಯಾಗಿದೆ. ಈ ವರ್ಷ ಜಾಸ್ತಿ ಗೋಡೆಗಳ ತೊಳ್ಕೊಳ್ಳೋದ್ರಿಂದ ಸುಸ್ತಾಗ್ಬಿಟ್ಟು ಒಂಥರ ಫೀವರ್ ಬಂದಂಗೆ ಅನಿಸ್ತಾ ಇತ್ತು.
ಆದರೂ ಟ್ಯಾಬ್ಲೆಟ್ಟು ತೀರಾ ಸುಸ್ತಾಗಿತ್ತು ಅಂದರೆ ಒಂದಿನ ಮಾತ್ರ ತೊಗೊಂಡಿದ್ದಷ್ಟೇ. ಆಮೇಲೆ ತಗೋಬೇಕು ಅಂತ ಅನಿಸ್ತಾ ಇತ್ತು. ಹಂಗೆ ಸುಮ್ಮನೆ ಕೆಲಸಗಳು ಮಾಡ್ಕೊತ ಹೋದೆ. ನನಗೆ ಅಡುಗೆ ಮನೆ ಕಡೆ ಕೆಲಸ ಇಲ್ಲ ಅಂತಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಮನೆ ಕೆಲಸ ಈ ಥರ ಕ್ಲೀನಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅದು ಇತ್ತು, ಅಡುಗೆನೂ ಇತ್ತು, ಇದು ಕ್ಲೀನು ಅಂತಂದರೆ ನನಗೆ ಅಷ್ಟು ಮೂಡಿರಲ್ಲ ಕೆಲಸ ಮಾಡೋದಕ್ಕೆ, ಮನೆ ಕ್ಲೀನ್ ಮಾಡೋದಕ್ಕೆ. ನಿಧಾನಕ್ಕೆ ಕೆಲಸಗಳ ಸ್ವಲ್ಪ ಮಾಡ್ಕೊಳ್ತಾ ಇರ್ತೀನಿ. ನೆಕ್ಸ್ಟು ಪದ್ಮ ಮಕ್ಳ ಕೈಯಲ್ಲೂ ಕೂಡ ಕೆಲಸ ಮಾಡಿಸಿ ಅಂತ ಹೇಳ್ತಾ ಇದ್ರಿ. ನನ್ನ ಮಗಳು ಇಲ್ಲ ಅಂತಂದರೆ ನನ್ನೊಬ್ಳಿಗೆ ಈ ಮನೇಲಿ ಸಖತ್ ಕಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ. ಅವಳು ಕೂಡ ಪಾಪ ಹೆಲ್ಪ್ ಮಾಡ್ತಿರ್ತಾಳೆ ಎಷ್ಟೊಂದು ಕೆಲಸ, ಈ ಬೆಳ್ಳುಳ್ಳಿ ಸುಲ್ಕೊಡೋದಾಗಿರ್ಬೋದು, ಮತ್ತು ಪಾತ್ರೆ ಎಲ್ಲ ಕಬೋರ್ಡ್ಗೆ ಎಲ್ಲ ಜೋಡಿಸೋದಾಗಿರ್ಬೋದು, ಮತ್ತು ಬಟ್ಟೆಗಳ ಕೆಲವೊಂದು ಸಲ ನಾನು ಒಣಗಾಕ್ತಿರ್ತೀನಿ, ಅವಳು ಒಣಗಾಕ್ತಿರ್ತಾಳೆ. ತರೋ ಡ್ಯೂಟಿ ಎಲ್ಲ ಅವಳದೇ, ನಂದು ಸ್ವಲ್ಪ ಕಮ್ಮಿ ಇರುತ್ತೆ. ಅವಳು ಸಾಕಷ್ಟು ಕೆಲಸಗಳು ಮಾಡಿಕೊಡ್ತಾಳೆ. ನನ್ನ ಮಗನ ಮಾತ್ರ ಕೆಲಸ ಮಾಡೋಕ್ಕೆ ಮಾಡಿಸಲ್ಲ. ನಮ್ಮ ಕಡೆ ಗಂಡ್ಮಕ್ಳ ಕೈಯಲ್ಲಿ ಕೆಲಸ ಮಾಡಿಸಿದ್ರೆ ನಗ್ತಾರೆ. ಮತ್ತು ನಮ್ಮೂರಲ್ಲಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ. ಹಾಗಾಗಿ ನಾನು ಜಾಸ್ತಿ ಮನೇಲಿ ಗಂಡ್ಮಕ್ಳ ಕೈಯಲ್ಲಿ ಕೆಲಸ ಮಾಡಿಸಲ್ಲ. ನಮ್ಮೂರ ಕಡೆ ಎಲ್ಲ ಜಾಸ್ತಿ ಗಂಡ್ಮಕ್ಳ ಕೈಯಲ್ಲಿ ಅವ್ರು ಏನು ಕೆಲಸ ಮಾಡಬೇಕು ಅದು ಮಾಡಬೇಕು ಅಷ್ಟೇ. ಮನೆ ಕೆಲಸಗಳೆಲ್ಲ ಮಾಡೋಕ್ಕೆ ಹೋದರೆ ನಾವು ಹೆಣ್ಮಕ್ಳಿಗೆ ಹೋಲಿಸ್ತಾರೆ. ಅದಕ್ಕೋಸ್ಕರ ನಾನು ನಮ್ಮ ಮನೇಲಿ ಗಂಡ್ಮಕ್ಳಿಗೆ ನಾನು ಕೆಲಸಗಳು ಹೇಳೋದು ಇಲ್ಲ, ಮಾಡಿಸ್ಕೊಳ್ಳೋದು ಇಲ್ಲ. ವಿಡಿಯೋ ಮಾಡಲಿಲ್ಲ ಅಂತಂದರೆ ಹೇಳಿ ಕಲಿಸ್ಬೇಕಷ್ಟೆ. ನನ್ನ ಮಗ ಕಿಚನಲ್ಲೆಲ್ಲ ಪ್ರತಿದಿನ ಏನಾದ್ರು ಒಂದು ಮಾಡ್ತಾ ಇರ್ತಾನೆ. ಈ ಥರ ಮನೆ ಕೆಲಸ, ಕಸ ಗುಡಿಸೋದು, ಮನೆ ಒರೆಸೋದು, ಈ ಥರದ ಬಟ್ಟೆ ಕೆಲಸ ಈ ಥರದ್ದೆಲ್ಲ ಮಾಡಲ್ಲ. ಸೊ ಟೈಮ್ ಬಂದಾಗ ಎಲ್ಲನೂ ಕಲಿತಾರೆ. ಕಲಿಕೆ ಅನ್ನೋದು ಒಂದು ವಾರ 15 ದಿನದಲ್ಲೇ ಕಲಿಬೋದು. ಸೊ ಅವನಿಗೆ ಮುಂದೆ ಅವನಿಗೂ ಒಂದು ಚೂರು ಏಜ್ ಅಂತ ಬಂದಾಗ ನಾವೇನು ಹೇಳಿದ್ರು ಅರ್ಥ ಆಗುತ್ತೆ. ನಮ್ಮ ಸಿಚುವೇಶನ್ಗಳು ಕೂಡ ನೋಡ್ತಾ ಏನಾದರೂ ಎಲ್ತು ಅದು ಇದು ಸರಿ ಇಲ್ಲ ಅಂದಾಗ ಹೇಳಿ ಆರಾಮಾಗಿ ನಾನು ಮಾಡಿಸ್ಕೊತೀನಿ. ನನ್ನ ಮಗಳಂತೂ ಪಾಪ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾಳೆ. ಏನಂದರೆ ನಾನು ವೀಡಿಯೋದಲ್ಲಿ ತೋರಿಸಲ್ಲ, ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಇಷ್ಟ ಇಲ್ಲ ಮಕ್ಕಳು ಇಬ್ರಿಗೂ. ಎಲ್ಲಾದರೂ ವೀಡಿಯೋ ಮಾಡ್ತೀನಿ ಅಂದರೂ ಕೂಡ ಓಡೋಗ್ತಾರೆ ಇಬ್ರೂ. ಮತ್ತು ನಾನು ಜಾಸ್ತಿ ಹೊರಗಡೆ ಹೋದಾಗ ಫೋಟೋ ವೀಡಿಯೋ ಮಾಡೋಕ್ಕೂ ಬೈತಾ ಇರ್ತಾರೆ. ಯಾವಾಗ ನೋಡಿದ್ರು ಬರೀ ಇದೇ ಮಾಡ್ತಿತ್ತೀಯ ಅಂತ ಅಂದ್ಬಿಟ್ಟು ಅಪ್ಪ ಮಕ್ಕಳು 3 ಜನನೂ ಬೈತಾ ಇರ್ತಾರೆ. ಬಂದಿರೋದು ಬರೀ ಈ ವಿಡಿಯೋ ಮಾಡೋಕ್ಕೆ ಫೋಟೋ ತಗೊಳಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು ಅಂತ ಇರ್ತಾರೆ. ಆ ರೀತಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಇಷ್ಟ ಇರೋದ್ರಿಂದ ನಾನು ಮಾಡ್ತಾಯಿದ್ದೀನಿ. ಅವ್ರಿಗೆ ಕಂಫರ್ಟಬಲ್ ಇಲ್ಲ, ಹಾಗಾಗಿ ಅವರು ಸಪೋರ್ಟ್ ಮಾಡಲ್ಲ, ಅಂದರೆ ವಿಡಿಯೋಗೆ ಬರೋದಿಲ್ಲ. ಸೊ ಇನ್ನು ನೆಕ್ಸ್ಟು ಇದು ಮೇ ಬಿ ಶುಕ್ರವಾರದ ಬ್ಲಾಗು. ಸೊ ಶುಕ್ರವಾರ ಟಿಫನ್ಗೆ ನಾನು ದೋಸೆ ಮಾಡಿದ್ದೆ. ಸೊ ಯಜಮಾನ್ರು ಇರಲಿಲ್ಲ, ಅದಕ್ಕೆ 3 ಹೊತ್ತಲ್ಲ 2 ಹೊತ್ತಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ದೋಸೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ರುಬ್ಬಿಟ್ಟಿದ್ದೆ. ಬೆಳಗ್ಗೆ ಟಿಫನ್ಗೆ ಚಟ್ನಿ ಮತ್ತು ಸೆಟ್ ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ ಇದು ಸೀಮೆ ಬದನೆಕಾಯಿ ಕೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಕೆಲಸ ಮಾಡಿ ಶಕ್ತಿನೇ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಸಾಕು ಅಂತ ಅಂದ್ಬಿಟ್ಟು ಬರೀ ಕಡಲೆಕಾಯಿ ಚಟ್ನಿ ಮಾಡ್ಕೊಂಡ್ಬಿಟ್ಟೆ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ ದೋಸೆ ಮತ್ತು ಚಟ್ನಿ ಕಾಂಬಿನೇಷನು, ಅಂದರೆ ಸೆಟ್ ದೋಸೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಈಗ ಸೆಟ್ ದೋಸೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿದ್ದೀನಿ. ದೋಸೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿದ್ರೆ ಹೋಟೆಲಲ್ಲಿ ನಮಗೆ ಸಾಫ್ಟಾಗಿ ಸೆಟ್ ದೋಸೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಆದಷ್ಟು ನಾನು ಸೆಟ್ ದೋಸೆ, ಈರುಳ್ಳಿ ದೋಸೆ ಇದನ್ನೇ ಜಾಸ್ತಿ ಮಾಡ್ತಾಯಿರ್ತೀನಿ. ನೆಕ್ಸ್ಟು ಇವಾಗ ತಿಂಡಿ ಎಲ್ಲ ಮಾಡಿಕೊಂಡು ಯಾವಾಗಲೂ ನಾನು ಫ್ರೆಶ್ ಅಪ್ ಆಗಿ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಇವತ್ತು ಇಲ್ಲ, ಸ್ನಾನ ಮಾಡೋದು ಬೇಡ, ಫುಲ್ಲು ಇಡೀ ಮನೆ ಇವತ್ತು ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡು, ಮನೆಗೆ ಯಜಮಾನ್ರು ಬೇರೆ ಇರಲಿಲ್ಲಲ್ಲ, ಇಡೀ ಮನೆ ಎಲ್ಲ ಫುಲ್ಲು ಅದೆಷ್ಟೊತ್ತಾದರೂ ಪರವಾಗಿಲ್ಲ ಅಂಥೇಳಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಮೇಲ್ಗಡೆ ಲಿವಿಂಗ್ ರೂಮಲ್ಲಿ ಇದ್ದೀನಿ. ಎಷ್ಟೊಂದು ದಿನ ಬೇಕಾಗುತ್ತೆ ಗೊತ್ತಾ ಡ್ಯೂಪ್ಲೆಕ್ಸ್ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಅಷ್ಟು ಸುಲಭ ಅಲ್ವೇ ಅಲ್ಲ ಡ್ಯೂಪ್ಲೆಕ್ಸ್ ಮನೆ ಕ್ಲೀನ್ ಮಾಡೋದು. ಸುಮಾರು ಏನಿಲ್ಲ ಅಂದರೂ ಒಂದು 15 ದಿನ ಬೇಕೇ ಬೇಕು. ಅಂದರೆ ಪ್ರತಿದಿನ ಮಾಡ್ಕೊತೀನಿ ಅಂದರೆ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಂಪ್ಲೀಟಾಗಿ ಮಾಡಿಬಿಡ್ತೀನಿ ಅಂದರೆ ಒಂದು 3 ರಿಂದ 4 ದಿನ ಬೇಕು ಅಂತ ಅನಿಸುತ್ತೆ.
ಇವನು ಎಲ್ಲೆಲ್ಲಿ ಜಾಸ್ತಿ ಗೋಡೆಗಳು ಇಟ್ಕೊಂಡು ಓಡಾಡ್ತಾನೋ ಎಲ್ಲ ಗೋಡೆಗಳ ಅಂದರೆ ಸ್ಟೇರ್ ಕೇಸ್ ಅಕ್ಕಪಕ್ಕದ್ದು ಗೋಡೆಗಳೆಲ್ಲ ಒರೆಸ್ಕೊಂಬರ್ತಾ ಇದ್ದೀನಿ. ಸೊ ಈಗ ಕೆಳಗಡೆ ಇಳಿದೋಗ್ತೀವಲ್ವ, ಅವನದು ಬೆಡ್ರೂಮ್ ಗೋಡೆ ಇದು, ಅದು ಎಲ್ಲ ಜಾಸ್ತಿ ಇದಾಗ್ಬಿಟ್ಟಿತ್ತು. ಅದಕ್ಕೆ ಇವಾಗೆಲ್ಲ ಗೋಡೆ ಒರೆಸಿ ಅದಾದಮೇಲೆ ಫೋಟೋಗಳ ಕೆಳಗೂ ಅಷ್ಟೇ ಕಪ್ಪಗೆ ಧೂಳಿತ್ತು, ಹಾಗೆ ಫೋಟೋಗಳ ಮೇಲೆ ಕೂಡ ಸ್ವಲ್ಪ ಧೂಳಿತ್ತು. ಈ ಫೋಟೋಸ್ ಎಲ್ಲ ನಾವು ಎಲ್ಲಾದರೂ ಟ್ರಿಪ್ ಎಲ್ಲ ಹೋಗಿರ್ತೀವಲ್ಲ, ಅಲ್ಲಿ ಫೋಟೋ ಒಡೆಯೋರು ಬರ್ತಾ ಇರ್ತಾರಲ್ವ, ಅಲ್ಲಿ ಎಲ್ಲ ತೆಗ್ಸಿರೋಂಥ ಫೋಟೋ. ಇನ್ನು ಈ ಫೋಟೋ ನೋಡ್ತಾ ಇರ್ಬೋದು, ಇದು ನನ್ನ ಮಗಳು ಆಗಿ ಒರೆಸ್ತಾ ಇದ್ನಲ್ಲ, ತೋರ್ಸಮ್ಮ ವೀಡಿಯೋಗೆ, ನೀವು ಗೋವಾದಲ್ಲಿ ಚಪ್ಪಲಿ ಕಳ್ಕೊಂಡಿದ್ರಲ್ವ ಅಂತ ಅಂದ್ಬಿಟ್ಟು ನಗ್ತಾ ಇದ್ಲು. ನಾನು ಈ ಸಮುದ್ರಕ್ಕೆ ಮತ್ತು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ರೆ ಶೂಸ್ ಯೂಸ್ ಮಾಡಲ್ಲ, ಚಪ್ಪಲ್ಲೇ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ಸಮುದ್ರದಲ್ಲಿ ಶೂಸ್ ಎಲ್ಲ ನೆಂದರೆ ಎಷ್ಟೊತ್ತಾದರೂ ಒಣಗಲ್ಲ ಅಂತ ಅಂದ್ಬಿಟ್ಟು ಚಪ್ಪಲ ಕಂಫರ್ಟಬಲ್ ಅಂತ ಅಂದ್ಬಿಟ್ಟು ದೇವಸ್ಥಾನಗಳಿಗೂ ಸೀರೆ ಗೀರೆ ಹಾಕ್ಕೊಂಡ್ರೆ ಮತ್ತು ಏನು ವೆಸ್ಟ್ರನ್ಗೆ ಎಲ್ಲದಕ್ಕೂ ಕಂಫರ್ಟಬಲ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾನು ಜಾಸ್ತಿ ಚಪ್ಪಲ್ಲೇ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಅವತ್ತು ಗೋವಾಗೆ ಹೋಗಿದ್ವಲ್ಲ, ಗೋವಾದಲ್ಲಿ ಚಪ್ಪಲಿ ಹಾಕ್ಕೊಂಡು ಅಲ್ಲಿ ನಿಂತಿದ್ದೆ, ಅಲೆ ಬಂದ್ಬಿಟ್ಟು ಜೋರಾಗೆ ನಂದು ಚಪ್ಪಲ್ಲೇ ಬಡ್ಕೊಂಡು ಹೋಗ್ಬಿಡ್ತು ನೀರು ಜೊತೆ. ನಮ್ಮ ಯಜಮಾನ್ರು ಹೊಸ ಚಪ್ಪಲಿ ಕೊಡಿಸ್ಲಿ ಅಂತ ಅಂದ್ಬಿಟ್ಟು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಇಲ್ಲ, ಅದು ಸಡನ್ನಾಗಿ ಅಲೆ ಬಂದ್ಬಿಟ್ಟು ಹೋಗ್ಬಿಡ್ತು ಅಂತೇಳಿ ಹೇಳಿದೆ. ನೆಕ್ಸ್ಟು ಮತ್ತೆ ಚಪ್ಪಲ್ ಬರಿಗಾಲೆಲ್ಲ ಓಡಾಡ್ತಿದ್ದೆ. ಅದು ಬೇರೆ ಸೆಪ್ಟೆಂಬರ್ ಟೈಮಲ್ಲೇನೋ ನಾವು ಗೋವಾಗೆ ಹೋಗಿದ್ದು. ಬಿಸಿಲು ಅಂದರೆ ಬಿಸಿಲು, ತಲೆನೇ ಸುಟ್ಟೋಗ್ತಾ ಇತ್ತು, ಅಷ್ಟು ಬಿಸಿಲಿತ್ತು. ಅವತ್ತು ಒಂದು ಅರ್ಧ ದಿನ ಬರಿಗಾಲಲ್ಲೇ ಇದ್ದೆ. ನೆಕ್ಸ್ಟು ಪಣಜಿ ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಬಾಟಾ ಶೋರೂಮ್ಗೆ ಹೋಗಿ ಚಪ್ಪಲಿನ ತಗೊಂಡು ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಸೊ ಇವರಂತೂ ಬೈತಾನೇ ಇದ್ರು, ಶಾಪಿಂಗ್ ಮಾಡೋದಕ್ಕೆ ನೀನು ಕಳ್ಕೊಂಡಿದ್ದೀಯ ಹೇಳು ಅಂತ ಅಂದ್ಬಿಟ್ಟು. ಇಲ್ಲ, ಆಗಲ್ಲ, ಹಾಗೇನಿಲ್ಲ, ಅದು ನೀರಲ್ಲಿ ಬಡ್ಕೊಂಡೋಗಿದ್ದು ಬೈ ಮಿಸ್ಟೇಕ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ನಾನು. ಸೊ ಈ ಥರ ಅದು ಗೋವಾದು ಅದೊಂದು ನೆನಪು. ಅದನ್ನು ನೋಡಿಬಿಟ್ಟು ನಾನು ನನ್ನ ಮಗಳು ನೆನೆಸ್ಕೊತಾ ಇದ್ವಿ. ಈ ಥರ ಏನೋ ಹೊರಗಡೆ ಟ್ರಿಪ್ಪುಗಳೆಲ್ಲ ಹೋದಾಗ ಏನಾದರೂ ಒಂದು ಮೆಮೊರಿ ನೆನಪು ಅಂತ ಇರುತ್ತಲ್ವ, ಅದರಿಂದ ಅದು ಮತ್ತೆ ನೆನಪಾದಾಗ ಇವಾಗೇ ಹೋಗಿದ್ವೇನೋ ಅಂತ ಅನಿಸುತ್ತೆ. ನೆಕ್ಸ್ಟ್ ಇವಾಗ POPದು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆದೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಸಂಜೆ ಬಂದು ಒಂದು 4-4:15 ಆಗಿತ್ತು ಕೆಳಗಡೆ ಬಂದು. ಇನ್ನು ಲಿವಿಂಗ್ ರೂಮು ಮತ್ತು ನಮ್ಮ ಬೆಡ್ರೂಮಲ್ಲಿ ಒಂದು ದೊಡ್ಡದು ಡ್ರಾ ಇತ್ತು, ಅದನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಫ್ಯಾನ್ ಎಲ್ಲ ಲಿವಿಂಗ್ ರೂಮಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟು ಈ ಕಡೆ ಮೇನ್ ಡೋರ್ ಹತ್ರ ಒಂದು ಗ್ಲಾಸ್ ಇತ್ತು, ಅದನ್ನೂ ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಗಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಜಾಸ್ತಿ ಏನು ಧೂಳಿಲ್ಲದೆ ಇರೋದ್ರಿಂದ ನನಗೆ ಏನಿಲ್ಲ ಅಂದರೆ ಒಂದು ವಾರ ಹಂಗೆ ಕ್ಲೀನ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಏನೂ ಕ್ಲೀನೇ ಮಾಡಿಲ್ಲ ಅಂತಂದರೆ ಅದೆಷ್ಟು ದಿನ ಬೇಕಾಗುತ್ತೋ, ಜಾಸ್ತಿ ಗಲೀಜಿರುತ್ತಲ್ವ. ಸುಮಾರು ಏನಿಲ್ಲ ಅಂದರೆ ಒಂದು 15 ದಿನ ಬೇಕಾಗುತ್ತೇನೋ ಅಂತ ನನಗೆ ಅನಿಸುತ್ತೆ. ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಏನೂ ಧೂಳು ಇರಲಿಲ್ಲ. ಇನ್ನು ಒಳಗಡೆದೆಲ್ಲ ಮುಗೀತು. ಲಿವಿಂಗ್ ರೂಮಲ್ಲಿ ಕರ್ಟನ್ಸ್ ಕೂಡ ನಾನು ಹಾಗೆ ವಾಶ್ ಮಾಡ್ಕೊಂಡು ಎಲ್ಲನೂ ಕರ್ಟನ್ಸು ಹಾಕ್ಕೊಂಡು ಕಿಟಕಿಗಳು ಕೂಡ ಕ್ಲೀನ್ ಮಾಡಿಕೊಂಡು ಲಾಸ್ಟಿಗೆ ಇವಾಗ ನಾನು ಬೆಳಗ್ಗೆ ಅಂದರೆ ಸಂಜೆ ಒಂದು 4:15ಗೆ ನಾನು ಈ ಕಡೆ ಹೊರಗಡೆ ವಾಲ್ ಕ್ಲಾಡಿಂಗ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಕತ್ಲೆ ಆಗಿಬಿಟ್ರೆ ಇದು ಕ್ಲೀನ್ ಮಾಡೋಕ್ಕಾಗಲ್ಲ. ಇನ್ನು ಉಳಿದಿರೋದು ಒಳಗಡೆ ಬೇಕಾದರೆ ಇದು ಏನಾದರೂ ಕಬೋರ್ಡುಗಳು ಕ್ಲೀನ್ ಮಾಡೋದಿತ್ತಂದರೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾನು ಫಸ್ಟು ವಾಲ್ ಕ್ಲಾಡಿಂಗ್ ಕ್ಲೀನ್ ಮಾಡ್ಕೊಂಬಿಡೋಣ ಕತ್ಲಾಗೋಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಹೊರಗಡೆದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟು ನಾನು ಏನೇನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದೊಂದು ಕ್ಲಿಪ್ಪಿಂಗ್ನ ಮಾಡಿ ಹಾಕಿದ್ದೀನಿ. ಸೊ ಈ ರೀತಿಯಾಗಿ ನಾವು ಒಂದು ವ್ರತ ಮಾಡ್ತಾ ಇದ್ದೀವಿ, ಒಂದು ಮನೇಲಿ ಏನೋ ಪೂಜೆ ಮಾಡಿಸ್ತಾ ಇದ್ದೀವಿ ಅಂತ ಅಂದರೆ ಆಗಾಗ ಕ್ಲೀನ್ ಮಾಡ್ಕೊಂಡಿದ್ರು ಕೂಡ ನಾನು ಈ ಥರ ಕಂಪ್ಲೀಟಾಗಿ ಮನೇನ ಒಂದು 4-5 ದಿನ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಬ್ಬ ಆಗಲಿ ಪೂಜೆ ಆಗಲಿ ಈ ಥರ ಮಾಡ್ಕೊತೀನಿ. ಸೊ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಬೊಬ್ಬೆ ಆಗಿತ್ತು ಅಂತ ಸಾರು, ಅದೇ ಕುಕ್ಕರ್ ಬ್ಲಾಸ್ಟ್ ಆಗಿ ಸಾರು ಸಿಡ್ದಿತ್ತು ಅಂತಂದಲ್ಲ, ಕೈ ಮೇಲೆ 1-2 ಬೊಬ್ಬೆ ಆಗಿತ್ತು, ಬೆನ್ನ ಮೇಲೆ 2-3 ಬೊಬ್ಬೆ ಆಗಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್. ನಿಮ್ಮದೆಲ್ಲ ಮುಗೀತಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ. ಕೊಟ್ಟಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.